ಹಾಯ್ ಎವ್ರಿವಾನ್, ವೆಲ್ಕಮ್ ಟು ದ ನೇತ್ರ ಮನು ವ್ಲಾಗ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದು ಬೆಂಗಳೂರಲ್ಲಿ RR ನಗರದಲ್ಲಿ ನೇತ್ರಾಸ್ ಕಿಚನ್ ಅಂತ ಕ್ಲೌಡ್ ಕಿಚನ್ ಶುರು ಮಾಡಿರೋದು. ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಅಲ್ವಾ. ನಾನು ಯಾಕೆ ಮತ್ತೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನರಿಗೆ ಎಲ್ಲಿರೋದು ಅಂತ ಡೌಟ್ ಇರೋದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದು RR ನಗರಲ್ಲಿ ನಾನು ಮಾಡ್ತಿರೋದು, ನೇತ್ರಾಸ್ ಕಿಚನ್ ಅಂತ. ಮನೆಯಲ್ಲೇ ಮಾಡ್ತಿರೋದು ಕ್ಲೌಡ್ ಕಿಚನ್ ಇದು. ನನಗೆ ಒಂದು 10 ಮೆಂಬರ್ಸ್ಗೆ ಲಂಚ್ಗೆ ಆರ್ಡ್ರ್ ಹೇಳಿದರು. ಅಂದರೆ ಇವರು ನಂಗೆ ಡೈಲಿ ತೊಗೊತಿದ್ದ ಕಸ್ಟಮರು. ಅವರೇನೋ ಪೂಜೆ ಇದೆ ಅಂದ್ಬಿಟ್ಟು 10 ಮೆಂಬರ್ಸ್ಗೆ ಅಂತ ಈ ಥರ ಲಂಚ್ನ ಪ್ರಿಪೇರ್ ಮಾಡಲಿಕ್ಕೆ ಹೇಳಿದರು. ಬೀನ್ಸ್ ಪಲ್ಯ, ಹೆಸರು ಕಾಳು ಪಲ್ಯ, ಹಾಗೆ ತರಕಾರಿ ಹಾಕಿ ಸಾಂಬಾರು. ಸೊ ಅದಕ್ಕೋಸ್ಕರ ಬೇಳೆ ಎಲ್ಲ ಬೇಯಿಸಿಟ್ಕೊಂಡಿದ್ದೆ. ಹಾಗೆ ತರಕಾರಿ ಕೂಡ ಬೇಯಿಸ್ಕೊಳ್ಳೋಣ ಅಂತ ನೋಡಿ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ತೊಂಡೆಕಾಯಿ, ಸೌತೆಕಾಯಿ ಅಂದರೆ ಮಂಗಳೂರು ಸೌತೆಕಾಯಿ, ಮತ್ತು ಬೀನ್ಸು, ಈ ಥರ ಕ್ಯಾರೆಟು ಸ್ವಲ್ಪ, ಹಾಗೆ ನವಿಲುಕೋಸು, ಮತ್ತು ಮೂಲಂಗಿ, ಇದೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು, ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊತೀನಿ. ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಆಗೋಗುತ್ತೆ. ಅಂದರೆ ವಿಷಲ್ ಹಾಕೋದೇನು ಬೇಡ. ಹಾಗೆ ಲಿಂಟ್ನ ಮುಚ್ಚಿ ವಿಷಲ್ ತೆಗೆದ್ಬಿಟ್ಟು ನಾನು ಹಾಗೆ ಲೋಟ ಹಾಕಿ ಬೇಯಿಸ್ಕೊತೀನಿ. ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಹಾಗೆ ಇಲ್ಲಿ ನಾನು ಬೀನ್ಸ್ನ ಬೇಯಿಸ್ಕೊತಾ ಇದ್ದೆ. ಬೀನ್ಸ್ ಪಲ್ಯ ಹೇಳಿದರು. ಬೀನ್ಸ್ ಪಲ್ಯ ಯಾವಾಗಲೂ ಒಂದೇ ಥರ ಮಾಡ್ತಾಯಿದ್ದೆ. ಸೊ ಅವರು ನನ್ನ ಟೇಸ್ಟ್ ಮಾಡಿದರು, ಅಂದರೆ ನಾನು ಕೊಡೋ ಫುಡ್ಡೆಲ್ಲ ಟೇಸ್ಟ್ ಮಾಡ್ತಾಯಿದ್ರು. ಸೊ ಎರಡೂ ಪಲ್ಯ ಒಂದೇ ಥರ ಆಗುತ್ತೆ ಅಂಥೇಳಿ ಮಸಾಲಾನ ಸ್ವಲ್ಪ ಚೇಂಜ್ ಮಾಡೋಣ ಅಂತ. ಇವತ್ತು ಗ್ರೀನ್ ಬೇಡ ಅಂಥೇಳಿ ರೆಡ್ ಕಲರ್ದು ಮಾಡೋಣ, ಅಂದರೆ ಖಾರದ ಪುಡಿಲಿ ತುಂಬ ಚೆನ್ನಾಗಾಗುತ್ತೆ ಅದು ಕೂಡ. ಸೊ ಅದಕ್ಕೋಸ್ಕರ ಬೀನ್ಸ್ಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಒಂದು ಕುಕ್ಕರಲ್ಲಿ ಸೇಮ್ ಅದೇ ಥರನೇ ಬೇಯಿಸೋಕೆ ಇಟ್ಕೊಂಡೆ. ಒಂದು 5 ಮಿನಿಟ್ಸಲ್ಲಿ ಎರಡೂ ರೆಡಿಯಾಗೋಗುತ್ತೆ. ಹಾಗೆ ಅಷ್ಟೊತ್ತಿಗೆ ನೋಡಿ ಇದು ಕೂಡ ಬೆಂದಾಗಿತ್ತು. ಹದವಾಗಿ ಬೆಂದಿರುತ್ತೆ ನೋಡಿ, ತುಂಬಾ ಅಲ್ಲ ನೋಡಿ, ಇಷ್ಟು ಬೆಂದರೆ ಸಾಕು. ತುಂಬ ಬೇಯಿಸ್ಬಿಟ್ರೆ ನಿಮಗೆ ಟೇಸ್ಟ್ ಅನಿಸಲ್ಲ. ಅದಕ್ಕೇ ನೋಡಿ ಇಲ್ಲೂ ಅಷ್ಟೇ, ಇಷ್ಟು ಬೆಂದರೆ ಸಾಕು. ತುಂಬ ಬೇಯಿಸೋದ್ರಿಂದನೂ ಅದರಲ್ಲಿ ಏನೂ ಅಷ್ಟು ಅಂಶಗಳು ಉಳಿಯಲ್ಲ ಅಲ್ವಾ. ಅದಕ್ಕೆ ತರಕಾರಿನೂ ಕೂಡ ನೀವು ಮಿತವಾಗಿ ಬೇಯಿಸ್ಬೇಕು, ಆವಾಗ ನಿಮಗೆ ತುಂಬ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಸಾಂಬಾರಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ಹಾಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತ, ಹಾಗೆ ಟೊಮ್ಯಾಟೊ ಕೂಡ ಹಾಕ್ಕೊತಾ ಇದ್ದೀನಿ. ಹುಳಿ ಟೊಮೆಟೊ ತೊಗೊಂಡ್ರೂ ಆಗುತ್ತೆ. ನಾನು ಆ್ಯಪಲ್ ಟೊಮೆಟೊ ಯೂಸ್ ಮಾಡ್ತೀನಿ. ತುಂಬ ಹುಳಿ ಏನು ಬೇಡ ಅಲ್ವಾ. ನಾರ್ಮಲಿ ಸಾಂಬಾರಿಗೆ ಅಷ್ಟೊಂದು ಹುಳಿ ಏನು ಯೂಸ್ ಆಗೋಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಟೊಮ್ಯಾಟೊನೇ ನಾನು 2-3 ಟೊಮ್ಯಾಟೊ ತೊಗೊತೀನಿ. ಅಂದರೆ ಕ್ವಾಂಟಿಟಿ ಮೇಲೆ ನೋಡಿ ತೊಗೊತೀನಿ. ಆವಾಗ ನೀವು ಹುಣಸೆ ಹುಳಿ ಹಾಕೋ ನೆಸೆಸಿಟಿನೇ ಇರಲ್ಲ. ನೋಡಿ ಈ ಥರ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋಷ್ಟು ಫ್ರೈ ಆಗಬೇಕು, ಮೆತ್ತಗಾಗೋಷ್ಟು. ಆಮೇಲೆ ನೀವು ಟೊಮ್ಯಾಟೊ ಏನಾದರೂ ಬೇಳೆ ಜೊತೆಗೆ ಹಾಕ್ಕೊಂಡ್ರೆ ಅದೊಂಥರ ಹುಳಿ ಹುಳಿ ಅನ್ಸೋಕ್ಕೆ ಶುರುವಾಗುತ್ತೆ. ಆ ಬೇಳೆ ಅದು ಮತ್ತು ಟೊಮ್ಯಾಟೊ ಸೇರಿದಾಗ ಅಷ್ಟು ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಬಟ್ ನೀವು ಈ ಥರ ಮಾಡಿದಾಗಲೇ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ಒಗ್ಗರಣೆಯಲ್ಲಿ ಫ್ರೈ ಮಾಡಿದಾಗಲೇ ಈರುಳ್ಳಿ ಆಗಲಿ ಅಥವಾ ಟೊಮ್ಯಾಟೊ ಆಗಲಿ, ಈ ಥರ ಒಗ್ಗರಣೆಯಲ್ಲಿ ನೀವು ಬಾಡಿಸೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ರುಬ್ಬಿಟ್ಕೊಂಡಂಥ ಮಸಾಲಾನ ಹಾಕ್ಕೊಂಡು, ಅದಕ್ಕೆ ನಾನು ಮಸಾಲಕ್ಕೆ ಕಾಯಿ ಮತ್ತು ಸಾಂಬಾರು ಪುಡಿ, ಖಾರದ ಪುಡಿ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೆ. ಅದನ್ನು ಹಾಕಿ ಸ್ವಲ್ಪ ನೀರು ಜಾರನ್ನ ತೊಳೆದ್ಬಿಟ್ಟು ಹಾಕಿದ್ದೆ. ಹಾಗೆ ತರಕಾರಿ ಎಲ್ಲ ಬೇಯಿಸಿಟ್ಕೊಂಡಿದ್ನಲ್ಲ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಈ ಥರ ಹಸಿ ವಾಸನೆ ಹೋಗೋಷ್ಟು ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಅಷ್ಟೇ, ಗಟ್ಟಿಯಾಗಿದ್ದಂಗೆ. ಚೆನ್ನಾಗಾಗುತ್ತೆ ಈ ಮಸಾಲ ಎಲ್ಲ ಹಿಡ್ಕೊಂಡಾಗ, ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ತರಕಾರಿಗೆಲ್ಲ ಮಸಾಲ ಹಿಡ್ಕೊಂಡ್ರೆ. ಹಾಗೆ ಸ್ವಲ್ಪ ಇವಾಗ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ತರಕಾರಿ ಕೂಡ ಉಪ್ಪು ಹಾಕಿದ್ದೆ ಅಲ್ವಾ, ಸೊ ಅದಕ್ಕೆ ಸ್ವಲ್ಪನೇ ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಗೆ ಬೇಳೆ ಕೂಡ ನೋಡಿ ಇಷ್ಟು ನಾನು ಕರಗಿಸೋ ಹಾಗೆ ಬೇಯಿಸಿಟ್ಕೊಂಡಿದ್ದೆ. ನಿಮಗೆ ಫುಲ್ ಕರಗಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಆಮೇಲೆ ತಿಕ್ಕ ಕೂಡ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ಇಲ್ಲಾಂದರೆ ಬೇಳೆನೇ ಬೇರೆ, ಆಮೇಲೆ ನೀರು ಥರನೇ ಬೇರೆ ಸಪ್ರೇಟಾಗಿ ಹೋಗುತ್ತೆ. ಅದಕ್ಕೇ ಬೇಳೆ ಫುಲ್ ಕರಗಿಸ್ಕೊಂಡ್ರೆ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ರೆಡಿಯಾಗಿದೆ ತರಕಾರಿ ಸಾಂಬಾರು ಕೂಡ. ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡಬೇಕು. ಅಷ್ಟೊತ್ತಿಗೆ ನಾನು ಇವಾಗ ಫಸ್ಟು ಪಲ್ಯ ಮಾಡ್ಕೊಬಿಡೋಣ ಅಂತ. ಪಲ್ಯ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಬೀನ್ಸ್ ಪಲ್ಯಕ್ಕೆ ಇದು ಫಾರ್ಚೂನ್ ಸನ್ಲೈಟ್ ಯೂಸ್ ಮಾಡ್ತಿರೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಆ ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಎಣ್ಣೆ ಬೇಕೋ ಆ ಪಲ್ಯಕ್ಕೆ ಅಷ್ಟು ಮಾತ್ರ ಎಣ್ಣೆ ಹಾಕಿರೋದು. ತುಂಬ ಎಣ್ಣೆ ಥರ ಮಾಡ್ತಾಯಿಲ್ಲ. ಸೊ ಲಿಮಿಟಲ್ಲಿ ಎಣ್ಣೆ ಕೂಡ ಯೂಸ್ ಮಾಡೋದ್ರಿಂದ ನಾವು ಮನೆಯಲ್ಲಿ ಯಾವ ಥರ ಮಾಡ್ಕೊಂಡು ತಿಂತೀವೋ ಅದೇ ಥರ ಹೆಲ್ದಿಯಾಗಿ ಊಟನ ಕೊಡಬೇಕು ಅಂತ ಅಷ್ಟೇ. ಸಾಸಿವೆ ಸಿಡಿದ ನಂತರ ನೋಡಿ ಇವಾಗ ನಾನು ಸ್ವಲ್ಪ ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅಂದರೆ 1 ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು.
ಹಾಗೆ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ, ಒಂದು ಸ್ವಲ್ಪ ಕರಿಬೇವು. ಹಾಗೆ ನಾನಿವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ನಾನು 2 ಪಲ್ಯಕ್ಕೂ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊತಿದ್ದೀನಿ. ಹಾಗೆ ನೋಡಿ ರುಬ್ಬಿಟ್ಕೊಂಡಿರುವಂಥ ಮಸಾಲ ಪುಡಿ, ಇದಕ್ಕೇನೇನು ಹಾಕಿದ್ದೆ ಅಂದರೆ ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಹಾಕಿರ್ತೀನಿ, ಹಾಗೆ ಮೆಂತ್ಯ, ಜೀರಿಗೆ ಇದೆಲ್ಲ ಫ್ರೈ ಮಾಡಿಕೊಂಡು ಸ್ವಲ್ಪ ಅಚ್ಕಾರದ ಪುಡಿನ ಹಾಕ್ಕೊಂಡು ಅರಿಶಿನ ಪುಡಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ತರ್ತರಿಯಾಗಿ ರುಬ್ಕೊಂಡಿರ್ತೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಸ್ವಲ್ಪ ಹುಣಸೆ ಹುಳಿ ಹಾಕ್ತಾಯಿದ್ದೀನಿ, ಸಖತ್ ಟೇಸ್ಟಿಯಾಗಿ ಬರುತ್ತೆ ಈ ಪಲ್ಯ. ಇದು ಬ್ರಾಹ್ಮಿಣ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ, ಸೊ ನಾನು ಕೂಡ ಅದನ್ನ ಟ್ರೈ ಮಾಡ್ತೀನಿ ಅವಾಗವಾಗ. ನೋಡಿ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಇಂಗನ್ನ ಹಾಕ್ಕೊಂಡಿದ್ದೀನಿ. ಈ ಮದುವೆ ಮನೆಗಳಲ್ಲೆಲ್ಲ ಇವಾಗ ಈ ಥರ ಮಾಡ್ತಾ ಇರ್ತಾರೆ, ಕ್ಯಾಶ್ಯೂ ಎಲ್ಲ ಹಾಕಿ ಮಾಡ್ತಾರಲ್ವ, ಸೊ ಅದೇ ಥರನೇ ಇದು ಮಸಾಲ ಪುಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಸಾಲ ಮಾಡಿಕೊಂಡು ಮಾಡೋದ್ರಿಂದ. ಹಾಗೆ ಇವಾಗ ಬೇಯಿಸಿಟ್ಕೊಂಡಿರುವಂಥ ಬೀನ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ರೆಡಿಯಾಗೋಗುತ್ತೆ ಈ ಬೀನ್ಸ್ ಪಲ್ಯ. ತುಂಬಾ ಟೇಸ್ಟಿಯಾಗಿರುತ್ತೆ. ಚಪಾತಿಗೆ, ರೈಸ್ಗೆ, ಪ್ರತಿಯೊಂದಕ್ಕೂ ಕೂಡ ಅನ್ನ ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ. ಈ ಡೈಲಿ ಬಾಕ್ಸಿಗೆ ತೊಗೊಂಡು ಹೋಗ್ಲಿಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಅಲ್ವಾ ಈ ಥರ ಬೀನ್ಸ್ ಪಲ್ಯ. ನನಗಂತೂ ಸಖತ್ ಇಷ್ಟ ಆಗುತ್ತೆ. ನಾನು ಇದಕ್ಕೆ ಹಿಂಗೆ ಯೂಸ್ ಮಾಡಿದ್ದೀನಿ. ನೀವು ಹಿಂಗೆ ಬೇಡ ಅಂದರೆ ಬೆಳ್ಳುಳ್ಳಿ ಕೂಡ ಯೂಸ್ ಮಾಡ್ಬೋದು, ಬಟ್ ನಾನು ರುಬ್ಬೋದಕ್ಕೆಲ್ಲ ಬೆಳ್ಳುಳ್ಳಿ ಹಾಕಿಲ್ಲ. ಇದು ಹೀಗೆ ಮಾಡಬೇಕು ಅಂತಲೇ ಮಾಡಿದ್ದು, ತುಂಬ ಟೇಸ್ಟಿಯಾಗಿರುತ್ತೆ ಅಂತ. ಅಂದರೆ ಯಾವಾಗಲೂ ಒಂದೇ ಥರ ಪಲ್ಯ ತಿಂದ್ಬಿಟ್ಟು ಎಲ್ಲರಿಗೂ ಬೋರ್ ಆಗಿರುತ್ತಲ್ವ, ಸೊ ಅವರು ಕೂಡ ನನ್ನ ಡೈಲಿ ಕಸ್ಟಮರ್ ಆಗಿರ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಚೇಂಜಸ್ ಇರಲಿ ಅಂಥೇಳಿ ಈ ಥರ ಮಾಡ್ತಾಯಿದ್ದೆ. ಆ್ಯಂಡ್ ಹೆಸರುಕಾಳು ಪಲ್ಯ ಕೂಡ ಗ್ರೀನ್ ಪಲ್ಯ ಆಗಿರೋದ್ರಿಂದ ಎರಡೂ ಒಂದೇ ಥರ ಕೊಟ್ಟರೆ ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಬೇರೆ ಬೇರೆ ಥರ ಪಲ್ಯ ಕೊಟ್ಟಿದ್ದೆ. ಆವಾಗ ಟೇಸ್ಟಿಯಾಗಿ ಕೂಡ ಇರುತ್ತೆ. ಆಮೇಲೆ ವೆರೈಟಿ ಕೂಡ ಬೇರೆ ಥರ ಅನಿಸುತ್ತಲ್ವ, ಸ್ವಲ್ಪ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಅಂತ. ಹಾಗೆ ಹೆಸ್ರುಕಾಳು ಪಲ್ಯಕ್ಕೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಸಿಡಿದ ನಂತರ ನಾನು ಕರಿಬೇವನ್ನ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಳ್ಳೋಂಥ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಟ್ರಾನ್ಸ್ಪರೆಂಟ್ ಆಗೋಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ತುಂಬ ಜನ ಈರುಳ್ಳಿ ಫ್ರೈ ಆಗಲಿಕ್ಕೆ ಬಿಡಲ್ಲ. ಫ್ರೈ ಆದರೆ ಮಾತ್ರ ಬೇಗ ನಿಮಗೆ ಹಳಸಲ್ಲ, ಅಂದರೆ ಹಾಳಾಗಲ್ಲ ಅಂತ ಹೇಳ್ತಾರೆ. ಈರುಳ್ಳಿ ಆಗಿರ್ಬೋದು, ಮತ್ತು ಕಾಯಿ ಅಷ್ಟೇ. ತುಂಬ ಜನ ಪಲ್ಯಕ್ಕೆ ಲಾಸ್ಟಲ್ಲಿ ಕಾಯಿ ಉದುರಿಸ್ತೀರ, ಸೊ ಅವಾಗೇನಾಗುತ್ತೆ ನಿಮಗೆ ಪಲ್ಯ ಹಾಳಾಗೋ ಚಾನ್ಸ್ ಇರುತ್ತೆ ತುಂಬ ಹೊತ್ತಿಟ್ಟರೆ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಈ ಥರ ಮಾಡೋದು ನೋಡಿ. ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಇವಾಗ ಕಾಯಿ ರುಬ್ಬಿಟ್ಕೊಂಡಿದ್ದೆ, ಸ್ವಲ್ಪ ತರ್ತರಿಯಾಗಿ ಹಸಿರು ಮೆಣಸಿನ್ಕಾಯಿ, ಕಾಯಿ, ಜೀರಿಗೆ ಈ ಥರ ರುಬ್ಬಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅಂದರೆ ತುಂಬ ಫೈನ್ ಆಗಲ್ಲ, ಸ್ವಲ್ಪ ತರ್ತರಿಯಾಗಿ ಮಾಡ್ಕೊಂಡಿದ್ದೆ. ಹಾಗೆ ಇವಾಗ ಸಾಲ್ಟ್ನ ಹಾಕ್ಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈ ಥರ ಫ್ರೈ ಮಾಡೋದ್ರಿಂದ ತುಂಬ ಹೊತ್ತಿಟ್ರೂ ಪಲ್ಯ ನಿಮಗೆ ಹಾಳಾಗಲ್ಲ ಅಂತ. ಸೊ ನಾನು ಲಾಸ್ಟಲ್ಲಿ ಉದುರಿಸಲ್ಲ ಕಾಯಿನ, ಈ ಥರನೇ ಮಾಡೋದು, ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಆವಾಗ ನಿಮಗೆ ಪಲ್ಯ ಲಾಂಗ್ ಟೈಮ್ ಇರುತ್ತೆ ಸ್ವಲ್ಪ ಅಂತ ಅಷ್ಟೇ. ಅಂದರೆ ಇವಾಗ ಲಂಚ್ಗೆ ಕೊಟ್ಟರೆ ಅಟ್ಲೀಸ್ಟ್ ಉಳಿದ್ರೆ ನೀವು ಯೂಸ್ ಮಾಡ್ಕೊಳ್ಳೋ ಥರ ಇರಬೇಕಲ್ವ. ಹಾಳಾಗಿಬಿಟ್ರೆ ಆವಾಗ ತುಂಬ ವೇಸ್ಟು ಆಗುತ್ತೆ. ಸೊ ಫುಡ್ ಕೂಡ ವೇಸ್ಟ್ ಆಗಬಾರ್ದು, ಸಪೋಸ್ ಉಳಿದ್ರೂ ಕೂಡ ಫುಡ್ ವೇಸ್ಟ್ ಆಗಬಾರ್ದಲ್ವ, ಅದಕ್ಕೋಸ್ಕರನೇ. ನೋಡಿ ಇವಾಗ ಬೇಯಿಸಿರೋಂಥ ಹೆಸ್ರು ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ರೆಡಿಯಾಗಿದೆ ಹೆಸ್ರು ಕಾಳು ಪಲ್ಯ ಕೂಡ. ಹೆಸ್ರು ಕಾಳು ನೆನೆಸಿ ಬೇಯಿಸಿಟ್ಕೊಂಡಿರೋದು ಉಪ್ಪು ಹಾಕಿ. ಹಾಗೆ ನೋಡಿ ಲಾಸ್ಟಲ್ಲಿ ಈ ತರಕಾರಿ ಸಾಂಬಾರಿಗೆ ಒಂದು ಒಳ್ಳೆ ಒಗ್ಗರಣೆ ಕೊಡ್ತಾಯಿದ್ದೀನಿ, ಹಿಂಗೆ ಹಾಕಿ ಒಗ್ಗರಣೆ ಕೊಡ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಅಂತ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ರೆಡಿಯಾಗಿದೆ ತರಕಾರಿ ಸಾಂಬಾರು ಕೂಡ, ತುಂಬಾ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ ಈ ಸಾಂಬಾರು. ನೋಡಿ ತುಂಬ ನಿಮಗೆ ತಿಕ್ಕಂತನೂ ಅನಿಸಲ್ಲ, ತುಂಬ ತೆಳು ಅಂತಲೂ ಅನಿಸಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಇದಕ್ಕೆ ನಾನು ಹುಣಸೆಹಣ್ಣು ಅಂತೂ ಬಳಸೇ ಇಲ್ಲ. ನೀವು ಹುಣಸೆಹಣ್ಣು ಬೇಕಿದ್ರೆ ಹಾಕ್ಕೋಬೋದು, ಬಟ್ ನಮಗೆ ಅಷ್ಟೊಂದು ಹುಳಿ ಅವಶ್ಯಕತೆ ಇಲ್ಲ ಅಂತ ನಾನು ಹಾಕ್ತಾಯಿಲ್ಲ. ಆಮೇಲೆ ತುಂಬ ಜನ ಈ ಬಜ್ಜಿ ಬೋಂಡ ಹೇಗೆ ಮಾಡ್ತೀರಾ ತೋರಿಸಿ ಅಂತ ಹೇಳಿದ್ರಿ ಅಲ್ವಾ, ಕಮೆಂಟ್ ಮಾಡಿದ್ರಿ. ಸೊ ಅದಕ್ಕೋಸ್ಕರ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಭಾಗ್ಯಲಕ್ಷ್ಮಿ ತೊಗೊಂಡಿದ್ದೀನಿ ಕಡಲೆ ಹಿಟ್ಟನ್ನು, ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ಹಾಗೆ ಸ್ವಲ್ಪ 1-2 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಅಚ್ಕಾರದ ಪುಡಿ ಹಾಕಿದ್ರೆ ನಿಮಗೆ ಅದಿಂತ ಟೇಸ್ಟ್ ಕೊಡಬೇಕು ಅಂತ, ಆ ಹಿಟ್ಟಿಟ್ಟಂತ ಅನ್ನಿಸ್ಬಾರ್ದು ಅಂದರೆ ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ಮೆಣಸಿನ್ಕಾಯಿ, ಬೋಂಡ ಮೆಣಸಿನ್ಕಾಯಿ ನಿಮ್ಗೆ ಖಾರ ಇರಲ್ಲ, ಅದಕ್ಕೋಸ್ಕರ ಸ್ವಲ್ಪ ನಾನು ಸೋಡಾ ಪುಡಿನ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಂಡು ಫುಲ್ಲು ಈ ಥರ ಮಿಕ್ಸಿಂಗ್ ಮಾಡಿಕೊಂಡು ನೀಟಾಗಿ. ಆ್ಯಕ್ಚುಲಿ ಇದು ನೀವು ಕೈಯಲ್ಲೇ ಕಲಿಸ್ಬೇಕಾಗತ್ತೆ, ಯಾಕಂದರೆ ಚೆನ್ನಾಗಿ ಬರಲ್ಲ ಇಲ್ಲ ಅಂದರೆ. ಹೇಗೆ ಅಂದರೆ ಫುಲ್ ತಿಕ್ಕಾಗಿರಬೇಕು, ದೋಸೆ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ತಿಕ್ಕಾಗೇ ಇರಬೇಕು. ಇದನ್ನು ಒಂದು 30 ಮಿನಿಟ್ಸು ಕಲಸಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಅದು ಆ ಹಿಟ್ಟು ಕಲಸಿಟ್ರೆ ನಿಮಗೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರೋದು.
ತಕ್ಷಣ ಮಾಡಿದ್ರೆ ನಿಮಗೆ ಹಿಟ್ಟಿಟ್ಟ ಥರ ಅನಿಸುತ್ತೆ, ಆಮೇಲೆ ಚೆನ್ನಾಗಿ ಬರಲ್ಲ ಬಜ್ಜಿ ಬೋಂಡ ಎಲ್ಲ. ಸೊ ಅದಕ್ಕೋಸ್ಕರ ಇದನ್ನ ಹಿಟ್ಟನ್ನು ನೀರು ಹಾಕ್ಬಿಟ್ಟು ಒಂದು 30 ಮಿನಿಟ್ಸ್ ನೆನೆಸಿಡಬೇಕು, ಅವಾಗ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ನಾನು ಸ್ವಲ್ಪ ನೀರನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೇ ಈ ಥರ ನೀರು ಹಾಕ್ಕೊತ ಕಲಿಸ್ಕೊತಾ ಬರಬೇಕು. ಗಟ್ಟಿಯಾಗಿ ಕಲಿಸ್ಕೋಬೇಕು, ತುಂಬ ತೆಳುವಾಗಿ ಕಲಿಸ್ಕೋಬೇಡಿ. ತುಂಬ ಜನ ತೆಳುವಾಗಿ ಕಲಿಸ್ಕೊಬಿಡ್ತೀರಾ. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಆ ಮೆಣಸಿನ್ಕಾಯಿಗೆ ಹಿಟ್ಟು ಅಂಟ್ಕೊಳ್ಳೋದೇ ಇಲ್ಲ, ಟೇಸ್ಟ್ ಅನಿಸೋದೇ ಇಲ್ಲ. ಆವಾಗ ಅಂದರೆ ಬರೀ ಮೆಣಸಿನ್ಕಾಯಿ ತಿಂದಂಗೆ ಆಗುತ್ತೆ. ಸೊ ಎರಡೂ ಹದವಾಗಿರ್ಬೇಕಲ್ವ, ಅದಕ್ಕೋಸ್ಕರ ಈ ಥರ ಸ್ವಲ್ಪ ನೀರು ಹಾಕ್ಕೊತಾ ಗಟ್ಟಿಯಾಗಿ ಕಲಿಸ್ಕೋಬೇಕು. ನೋಡಿ ಈ ಥರ ಇರಬೇಕು. ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಇರಬೇಕು. ಇದನ್ನು ನಾನು ಒಂದು 30 ಮಿನಿಟ್ಸ್ ತನಕ ನೆನಿಲಿಕ್ಕೆ ಬಿಡ್ತೀನಿ. ಹಾಗೆ ಹಪ್ಪಳ ಕೂಡ ಹೇಳಿದರು, ಹಪ್ಪಳ ಕೂಡ ಕರಿಬೇಕಿತ್ತು. ಅದಕ್ಕೆ ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಕರಿತಾಯಿದ್ದೆ. ತುಂಬ ಜನ ಏನಿರಲಿಲ್ಲ, 10 ಮೆಂಬರ್ಸ್ಗಲ್ವ. ಸೊ ಅದಕ್ಕೆ ತುಂಬ ಎಣ್ಣೆ ಹಾಕ್ಕೊಂಡಿರಲಿಲ್ಲ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಿಕ್ಕ ಬಾಣಲಿಲೇ ಕರ್ಕೊತಾ ಇದ್ದೆ. ಹಪ್ಪಳ ಕೂಡ ಕರಿಬೇಕಿತ್ತು. ಇದೆಲ್ಲ ಕರ್ಕೊಂಡು ಅಷ್ಟೊತ್ತಿಗೆ ನಾನು ಬೋಂಡ ಹಿಟ್ಟೆಲ್ಲ ಸ್ವಲ್ಪ ನೆನೆಯುತ್ತಲ್ವ, ಚೆನ್ನಾಗಾಗುತ್ತೆ. ಫಸ್ಟ್ ಹಪ್ಪಳ ಕರ್ಕೊಬಿಡೋಣ ಅಂತ ಹಪ್ಪಳ ಕರ್ಕೊಂಡೆ. ಹಪ್ಪಳ ನಾನು ನಾರ್ಮಲಿ ಉದ್ದಿನ ಹಪ್ಪಳನೇ ಯೂಸ್ ಮಾಡೋದು. ಸೊ ಉದ್ದಿನ ಹಪ್ಪಳ ಬೇಡ ಅಂದರೆ ಸಂಡಿಗೆ ಬೇಕು ಅಂದರೆ ಅದು ಕೂಡ ಕೊಡ್ತೀನಿ. ಸೊ ಆ ಥರ ಯಾರು ಕಸ್ಟಮರ್ ಯಾವ್ಯಾವ ಥರ ಬೇಕು ಅಂತ ಕೇಳ್ತಾರೆ ಆ ಥರ ನಾನು ಕೊಡ್ತಾಯಿರ್ತೀನಿ. ನಮ್ಮ ಮಲ್ನಾಡು ಹಪ್ಪಳ ಕೂಡ ನಾನು ಒಂದ್ಸಲ ಕೊಡ್ತೀನಿ, ಬಟ್ ಕೆಲವ್ರಿಗೆ ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ಬೇಡ ಅಂತ ಹೇಳ್ತಾರೆ. ನೋಡಿ ಇವಾಗ ನಾನು ಮೆಣಸಿನ್ಕಾಯಿ ಬಜ್ಜಿನ ಬಿಡ್ತಾಯಿದ್ದೀನಿ. ನೋಡಿ ಈ ಥರ ಉಬ್ಬಿ ಬರುತ್ತೆ. ಈ ಥರ ಬಿಡೋದ್ರಿಂದ ನಿಮಗೆ ಒಂದು ಸೈಡು ಮೆಣಸಿನ್ಕಾಯಿ ಕಾಣೋ ಥರ ಇರಬೇಕು, ಒಂದು ಸೈಡ್ ಹಿಟ್ಟಿರಬೇಕು, ತುಂಬ ಚೆನ್ನಾಗಿ ಬರುತ್ತೆ. ಆವಾಗ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗುತ್ತೆ. ಅದಕ್ಕೋಸ್ಕರನೇ ದಾವಣಗೆರೆ ಕಡೆ ಆ ಥರ ಮಾಡೋದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ಮೆಣಸಿನ್ಕಾಯಿ ಬಜ್ಜಿ ಅಂತೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನೋಡಿ ನೀವು ಕೂಡ ಈ ಥರ ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೋದು. ಸೊ ಯಾವುದು ಕರೆದಿರೋ ಎಣ್ಣೆಲ್ಲೇ ಕರಿಯೋದು, ಸೊ ಆ ಥರ ನಾನು ಯಾವತ್ತೂ ಮಾಡೋದೂ ಇಲ್ಲ. ಯಾಕಂದರೆ ಈ ಎಣ್ಣೆನ ಮತ್ತೆ ರೀಯೂಸ್ ಮಾಡಲ್ಲ. ಇದನ್ನು ನಾನು ಆದಷ್ಟು ಎಣ್ಣೆನ ತೊಗೊಂಡೋಗ್ಲಿಕ್ಕೆ ತೊಗೊಂಡೋಗ್ತಾರೆ ಎಣ್ಣೆನ. ಸಪೋಸ್ ಆ ಥರ ಏನಾದರೂ ಯೂಸ್ ಆಗೋದಿದ್ರೆ ಕೊಡ್ತೀನಿ. ಯಾರಿಗೆ ಅಂದರೆ ಪಾಪ ತುಂಬ ಜನರಿಗೆ ಈ ಕರೆಂಟ್ ಇರಲ್ಲ ಮನೆಗಳಲ್ಲಿ, ನಮ್ಮ ಮನೆ ಕೆಲಸಕ್ಕೆ ಬರೋರಿಗೆ. ಸೊ ಅಂದರೆ ಹೆಲ್ಪರ್ಸ್ಗೆ ಅವ್ರಿಗೆಲ್ಲ ಏನು ಮಾಡ್ತೀನಿ, ದೀಪಕ್ಕೆ ಅಂತ ಕೊಡ್ತೀನಿ. ಅವರು ಕೂಡ ದೀಪಕ್ಕೆ ಯೂಸ್ ಮಾಡ್ತಾರೆ. ಯಾಕಂದರೆ ಯಾರು ಇವಾಗಿನ ಕಾಲದಲ್ಲಿ ಆರೋಗ್ಯ ಮುಖ್ಯ ಅಂತ ಹೇಳ್ತಾರೆ ಹೊರತು ಯಾರೂ ತಿನ್ನೋಕ್ಕೆ ಇಷ್ಟಪಡಲ್ಲ. ಸೊ ನಾನು ಆಮೇಲೆ ಬೇಡ ಅಂದ್ಬಿಟ್ಟು ನಾನು ಅದು ತೊಗೊಂಡೋಗ್ಲಿಕ್ಕೆ ಬರ್ತಾರೆ ಎಣ್ಣೆನ, ತೊಗೊಂಡೋಗ್ತಾರೆ ಎಣ್ಣೆ. ಆ ಥರ ಕರೆದಿರೋ ಎಣ್ಣೆನ ಇಲ್ಲ ನಾನು ಚೆಲ್ಬಿಡ್ತೀನಿ. ಸೊ ಕರೆದಿರೋ ಎಣ್ಣೆನ ಮತ್ತೆ ರೀಯೂಸ್ ಮಾತ್ರ ಮಾಡಲ್ಲ. ಯಾಕಂದರೆ ನಾವು ತಿನ್ನಬೇಕು, ಬೇರೆಯವರು ಹೆಲ್ದಿಯಾಗಿರಬೇಕು, ನಮ್ಮ ಜೊತೆಗೆ ಇನ್ನೊಬ್ಬರನ್ನೂ ಚೆನ್ನಾಗಿಡಬೇಕು ಅನ್ನೋದು ನನ್ನದು ಒಂದು ಇದಾಗಿರುತ್ತೆ. ನಾನು ಶುರು ಮಾಡಿದ್ದೆ ಆ ಉದ್ದೇಶಕ್ಕೋಸ್ಕರ. ನೋಡಿ ಎಲ್ಲ ರೆಡಿಯಾಗಿತ್ತು. ಇವಾಗ ಪ್ಯಾಕಿಂಗ್ ಮಾಡ್ತಾಯಿದ್ದೆ. ನೋಡಿದ್ರಲ್ವ, ಮೆಣಸಿನ್ಕಾಯಿ ಬಜ್ಜಿ, ಹೆಸರುಕಾಳು ಪಲ್ಯ, ಬೀನ್ಸ್ ಪಲ್ಯ, ಅನ್ನ, ಸಾಂಬಾರು, ಹಪ್ಪಳ ಎಲ್ಲ ರೆಡಿಯಾಗಿತ್ತು. ಇವಾಗ ನಾನು ಈ ಥರ ಬಾಕ್ಸ್ಗೆ ಎಲ್ಲ ನಾನು ಹಾಕಬೇಕಿತ್ತು. ಈ ಥರ ಕ್ಯಾರಿಯರ್ ಮೀಲ್ಸು ಚೆನ್ನಾಗಿರುತ್ತೆ ಅಲ್ವಾ. ಒಂದು 10 ಮೆಂಬರ್ಸ್ಗೆ ಅಂದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇದಿರೋದು RR ನಗರದಲ್ಲಿ. ನಿಮಗೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಆರ್ಡರ್ ಪ್ಲೇಸ್ ಮಾಡ್ಬೋದು. ಬಟ್ ತುಂಬ ಜನ ಡೆಲಿವರಿ ಇದೆಯಾ ಅಂತ ಕೇಳ್ತಿದ್ದೀರಾ. ಡೆಲಿವರಿ ಇದೆ, ರ್ಯಾಪಿಡೋ ಅಥವಾ ನಿಮಗೆ ಪೋರ್ಟರಲ್ಲಿ ಕಳಿಸ್ಕೊಡ್ತೀವಿ. ಬಟ್ ಅದು ಪೇ ನೀವೇ ಮಾಡಬೇಕಾಗತ್ತೆ, ಫ್ರೀ ಡೆಲಿವರಿ ಇರಲ್ಲ. ಬಟ್ ತುಂಬ ಜನ ಪಾಪ ತುಂಬ ದೂರದಿಂದೆಲ್ಲ ಕೇಳ್ತಾ ಇರ್ತೀರಾ. ನಾನು ಹೇಳ್ತಾ ಇರ್ತೀನಿ, ನಾನೇ ಎಷ್ಟೋ ಸಲ ಹೇಳ್ತೀನಿ, ನಿಮಗೆ ಬೇಕೇ ಬೇಕು ಅಂದರೆ ತೊಗೊಳ್ಳಿ. ಯಾಕಂದರೆ ಅವ್ರಿಗೂ ಅದು ವರ್ತ್ ಅನಿಸ್ಬೇಕು. ಈ ಕೆಲವರೆಲ್ಲ ಹೆಬ್ಬಾಳ ಅಥವಾ ಈ ಥರ ವೈಟ್ ಫೀಲ್ಡಿಂದೆಲ್ಲ ಕೇಳ್ತೀರಾ. ಸೊ ನಿಮಗೂ ಅದು ಬರ್ಡನ್ ಆಗಬಾರ್ದಲ್ವಾ. ಇಂಟ್ರೆಸ್ಟ್ ಇರೋರು ತೊಗೊತಾರೆ. ಬಟ್ ಯಾಕೆ ಅಂದರೆ ಎಲ್ಲರೂ ಆ ಥರ ಇರಲ್ಲ. ಅಷ್ಟೊಂದು ಖರ್ಚು ಮಾಡಿ ತೊಗೊಳೋದು ನಮಗೆ ಒಂಥರ ಅನಿಸುತ್ತೆ. ಸೊ ನಾನು ಹೇಳ್ತೀನಿ, ಮೇಡಮ್ ನೀವು ತೊಗೋತೀರಾ ಅಂದರೆ ತೊಗೊಳ್ಳಿ ಅಂತ ಹೇಳ್ತೀನಿ, ನೋ ಪ್ರಾಬ್ಲಮ್, ನಾನು ಕಳಿಸ್ಕೊಡ್ತೀನಿ ಅಂತ. ಬಟ್ ತುಂಬ ಜನ ನನಗೆ ಹೆಬ್ಬಾಳದಲ್ಲಿ ಅಲ್ಲಿಂದ ತೊಗೊಂಡಿದ್ದಾರೆ. ಹಾಗೆ ನನಗೆ ವೈಟ್ ಫೀಲ್ಡಿಂದ ಕೂಡ ತುಂಬ ಜನ ತೊಗೊಳ್ತಾರೆ. ಸರ್ಜಾಪುರ ಅಲ್ಲಿಂದ ಕೂಡ ನನಗೆ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ತೊಗೊಂಡಿದ್ದಾರೆ. ಮತ್ತು ದೇವನಹಳ್ಳಿ, ಪ್ರತಿಯೊಂದು ಕಡೆಯೂ ನನಗೆ ತೊಗೊತಿದ್ದಾರೆ. USA ಹೋಗ್ತಿರೋದಾಗಿರ್ಬೋದು, ಪ್ರತಿಯೊಂದು ಕಡೆಗೂ ಹೋಗಿದೆ ನನ್ನ ಫುಡ್ಡು. ಅಂದರೆ ಇದೇ ಫುಡ್ ಅಂತಲ್ಲ, ಈ ನನ್ನ ಸ್ನ್ಯಾಕ್ಸ್ ಮಾಡೋದಾಗಲಿ ಅಥವಾ ಜೋಳದ ರೊಟ್ಟಿ ಇದೆಲ್ಲ ಕೂಡ ನಾನು ಮಾಡಿಕೊಟ್ಟಿದ್ದೀನಿ. ಚಟ್ನಿ ಪುಡಿ ಇದೆಲ್ಲ USA ತನಕ ಹೋಗಿದೆ. ನನಗಂತೂ ತುಂಬ ಖುಷಿಯಾಗಿದೆ. ಆ್ಯಂಡ್ US ಅವ್ರು ಕೂಡ ನನಗೆ ತುಂಬ ಜನ ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ತಿದ್ದಾರೆ. ಸಖತ್ ಖುಷಿಯಾಗುತ್ತೆ ನನಗೆ. ಈ ಥರ ಎಲ್ಲ ರೀಚ್ ಆಗಿದೆಯಲ್ಲ ನನ್ನ ಒಂದು ಈ ಚಾನಲ್ಲು, ಮತ್ತು ಈ ಥರ ಫುಡ್ ಮಾಡೋದೆಲ್ಲ ನನಗೆ ರೀಚ್ ಆಗಿದೆಯಲ್ಲ ಅಂತ ಖುಷಿಯಾಗುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ನನಗೆ ಇಷ್ಟನೇ, ನಾವೇನು ಮನೆಯಲ್ಲಿ ಮಾಡ್ಕೊಂಡು ತಿಂತೀವಿ ಅದೇ ಊಟನೇ ಹೊರಗಡೆ ಕೊಡಬೇಕು ಅನ್ನೋದೇ ನನಗೆ ಇಷ್ಟ ಆಯಿತು. ಯಾಕಂದರೆ ಹೈಜಿನಿಕ್ಕಾಗಿ ಕ್ಲೀನಾಗಿ ನಾವು ಯಾವ ಥರ ಊಟ ಮಾಡ್ತೀವಿ ಅದೇ ಊಟನೇ ನನಗೆ ಕಸ್ಟಮರ್ಸಿಗೆ ಹೋಗಬೇಕು.
ಯಾಕಂದರೆ ನಾವು ಬೇರೆ ಅಲ್ಲ, ಅವ್ರು ಬೇರೆ ಅಲ್ಲ ಅಲ್ವಾ. ಸೊ ಎಲ್ಲರೂ ಒಂದೇ, ಅದಕ್ಕೋಸ್ಕರ ಹೆಲ್ದಿ ಆಗಿರಲಿ ಅಂತ ನಾನು ಈ ಥರ ಬಿಸ್ನೆಸ್ನ ಶುರು ಮಾಡಿದ್ದು. ಮತ್ತು ನನಗೂ ಕುಕ್ ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಆ್ಯಂಡ್ ಪ್ಯಾಷನ್ ಕೂಡ ನನಗೆ ಕುಕ್ಕಿಂಗ್ ಅಂದರೆ ಇಂಟ್ರೆಸ್ಟ್ ಕೂಡ ಇದೆ. ಸೊ ಏನಂದರೆ ಏನಾದರೂ ಒಂದು ನೋಡ್ಕೊಂಡು ಬಂದರೆ ಅಥವಾ ತಿಂದರೆ ಸಾಕು, ನಾನು ಅದನ್ನು ಬಂದು ಟ್ರೈ ಮಾಡ್ತೀನಿ. ಸೊ ಏನಿರ್ಬೋದು ಅನ್ನೋ ಒಂದು ಗೆಸ್ ಮಾಡಿ ಟ್ರೈ ಮಾಡ್ತೀನಿ, ಅಥವಾ ಕೇಳಿ ತಿಳ್ಕೊತೀನಿ ಕೆಲವ್ರು ಯಾರಾದರೂ ಹೇಳಿದ್ರೆ. ಆ ಥರ ಎಲ್ಲ ಟ್ರೈ ಮಾಡಿರೋದಿದೆ ನನಗೆ. ಅದೊಂದು ನನಗೆ ಆಸಕ್ತಿ ಇರೋದ್ರಿಂದ ನಾನು ಅದನ್ನು ಇವಾಗ ನಾನು ಮಾಡೋಕ್ಕೆ ಒಂದು ಹಾದಿ ಆಯಿತು ಅಷ್ಟೇ. ಅಂದರೆ ಒಂದು ವೇ ಅನ್ನೋದು ಸಿಕ್ತು. ಬಟ್ ಎಷ್ಟೋ ಜನರಿಗೆ ಇದರಲ್ಲಿ ಇಂಟ್ರೆಸ್ಟ್ ಇದ್ರೂ ಅಪಾರ್ಚುನಿಟಿ ಸಿಕ್ಕಿರಲ್ಲ. ಬಟ್ ನನಗೆ ಆ ಅಪಾರ್ಚುನಿಟಿ ಸಿಕ್ಕಿದೆ, ತುಂಬಾ ಖುಷಿ ಆಗುತ್ತೆ. ಆಮೇಲೆ ಕಸ್ಟಮರ್ಸ್ ಎಲ್ಲ ಊಟ ಆದಮೇಲೆ ಅದೊಂದು ಹೇಳ್ತಾರಲ್ವ, ತುಂಬ ಚೆನ್ನಾಗಿತ್ತು ಊಟ ಅನ್ನೋ ಒಂದು ಒಳ್ಳೆ ರಿವ್ಯೂಸ್ ಕೊಡ್ತಾರಲ್ಲ, ಅದಷ್ಟು ಸಂತೋಷ ಯಾರಿಗೂ ಸಿಗಲ್ಲ. ಅಷ್ಟು ಖುಷಿ ಆಗುತ್ತೆ ಅಲ್ವಾ. ಈಗ ಯಾರೇ ಆಗಿರಲಿ, ಒಂದು ಗೆಸ್ಟು ನಮ್ಮ ಮನೆಗೆ ಬಂದು ಊಟ ಮಾಡಿ ಚೆನ್ನಾಗಿದೆ ಅನ್ನೋಷ್ಟು ಖುಷಿ ಆಗುತ್ತೆ. ಹಾಗೆ ನನಗೆ ಕಸ್ಟಮರ್ ಕೂಡ ನೋಡಿ, ನನ್ನ ಲಂಚ್ ಕೂಡ ರೆಡಿಯಾಗಿತ್ತು. ಆರ್ಡರ್ಸ್ ಎಲ್ಲ ತರಕಾರಿ ಸಾಂಬಾರು, ಬೇಳೆ ಹೋಳಿಗೆ, ಹಾಗೆ ಹೆಸರು ಕಾಳು ಪಲ್ಯ ಮತ್ತು ಬೀನ್ಸ್ ಪಲ್ಯ, ಹಾಗೆ ಮೆಣಸಿನ್ಕಾಯಿ ಬಜ್ಜಿ, ಹಪ್ಪಳ, ಅನ್ನ, ಸಾಂಬಾರು ಎಲ್ಲ ಬಾಕ್ಸಿಗೆ ಹಾಕಿದ್ದೆ. ಕ್ಯಾರಿಯರ್ ಬಾಕ್ಸಲ್ಲಿ ಕಳಿಸ್ಕೊಟ್ಟಿದ್ದೆ. 10 ಮೆಂಬರ್ಸ್ ಅಲ್ವಾ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.